ಕೋಕಾ ಕೇಸ್ನಲ್ಲಿ ಸಾಕ್ಷಿಯಾಗಿದ್ದಕ್ಕೆ ಯುವಕನನ್ನ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಮುತ್ತುರಾಜನ ಕುತ್ತಿಗೆಗೆ ಮಚ್ಚಿನಿಂದ ದಾಳಿ ಮಾಡಿ ಕೊಲೆ ಮಾಡಲಾಗಿದೆ. 30 ವರ್ಷದ ಮುತ್ತುಸ್ವಾಮಿ ಹೃದಯರಾಜ್ ಪಾಸ್ಕಲ್ ಕೊಲೆಯಾದಂಥ ವ್ಯಕ್ತಿ. ಈಗ ಆತನನ್ನು ಐಡೆಂಟಿಫೈ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಡ್ಯಾಮ್ ಬಳಿ ಆಗಿರೋ ಅಂಥ ಘಟನೆ ಇದು. ಆತ ಕೋಕಾ ಕೇಸಲ್ಲಿ ಸಾಕ್ಷಿಯಾಗಿದ್ದ. 30 ವರ್ಷದ ಮುತ್ತುಸ್ವಾಮಿ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಡ್ಯಾಮ್ ಬಳಿ ಘಟನೆಯಾಗಿದೆ. ಆಟೋ 2 ಬೈಕ್ನಿಂದ ಬಂದಂಥ ಗ್ಯಾಂಗ್ ಏಕಾಏಕಿ ಈಗ ಈ ದಾಳಿಯನ್ನು ನಡೆಸಿದೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶ್ರೀಕಾಂತ್, ಕೇಸ್ 1ರಲ್ಲಿ ಸಾಕ್ಷಿಯಾಗಿದ್ದ ಅನ್ನೋ ಕಾರಣಕ್ಕೆ ಯುವಕನ ಭೀಕರ ಕೊಲೆ ಯಾವಾಗಾಯಿತು? ಬೇರೆ ಏನೇನು ಸಿಗ್ತಾ ಇದೆ ಮಾಹಿತಿ ಇದ್ರ ಬಗ್ಗೆ? ನೋಡಿ ಮಧುಸೂದನ್, ಇದು ಏನಂತಂದರೆ ಗೋಕಾಕ್ ತಾಲೂಕಿನಲ್ಲಿ ನಡೆದಿರುವಂಥ ಭೀಕರ ಕೊಲೆ ಪ್ರಮುಖವಾಗಿ ಏನಂತಂದರೆ ಇತ್ತೀಚೆಗೆ ಏನು ಕೋಕಾ ಸಂದರ್ಭದಲ್ಲಿ ಏನಂತಂದರೆ ಈ ಮುತ್ತುಸ್ವಾಮಿ ಏನಿದ್ದಾನೆ ಈತ ಏನಂತಂದರೆ ಆ ಕೋಕಾ ಕೇಸ್ನಲ್ಲಿ ಏನು ಕೆಲವರು ಭಾಗಿಯಾಗಿದ್ದಾರೆ ಅದಕ್ಕೆ ಪ್ರಮುಖ ಸಾಕ್ಷಿಯಾಗಿದ್ದ. ಅದರ ಜೊತೆಗೆ ಏನಂತಂದರೆ ಇತ್ತೀಚೆಗೆ ಈತ ಏನಂತಂದರೆ ಹೊರಗಡೆ ಹೋಗಿದ್ದ ಅಂಥ ಸಂದರ್ಭದಲ್ಲಿ ಆತನನ್ನು ಏನು ನಿನ್ನೆ ಅಷ್ಟೇ ಏನಂತಂದರೆ ಜೈಲಿನಿಂದ ಏನು ಬಿಡುಗಡೆಯಾಗಿ ಬಂದಿದ್ದ. ಆ ಸಂದರ್ಭದಲ್ಲಿ ಅಂತಂದರೆ ಏಕಾಏಕಿ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಟೈಗರ್ ಗ್ಯಾಂಗ್ನ ಸದಸ್ಯರು ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅನ್ನೋ ಒಂದು ಆರೋಪ ಈಗ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಮುತ್ತುಸ್ವಾಮಿ ಇತ್ತೀಚೆಗೆ ಏನು ಕೊಲೆಯಾಗೋದಕ್ಕಿಂತ ಪೂರ್ವದಲ್ಲಿ ಅವರ ಸಂಬಂಧಿಕರಿಗೆ ಏನಂತಂದರೆ ಮಾಹಿತಿಯನ್ನು ನೀಡಿರ್ತಾನೆ. ನನ್ನ ಕೊಲೆಗೆ ಏನಾದರೂ ಕೊಲೆ ಆದರೆ ಅದಕ್ಕೆ ಏನಂತಂದರೆ ಟೈಗರ್ ಗ್ಯಾಂಗ್ನವರೇ ಕಾರಣ ಆಗಿರ್ತಾರೆ ಅನ್ನೋ ಒಂದು ವಿಚಾರ. ಅದರ ಜೊತೆಗೆ ಏನಂತಂದರೆ ಈ ಸಾಕ್ಷಿಯಾಗಿದ್ದೇ ಈ ಕೊಲೆಗೆ ಕಾರಣ ಅನ್ನೋದು ಈಗ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂಥದ್ದು. ಆ ಕುರಿತಂತೆ ಈಗ ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಮಧುಸೂದನ್.